ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಾವು ವಿಶ್ವಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಪುಣ್ಯಕ್ಷೇತ್ರ ಟಿಪುರದಲ್ಲಿದ್ದೇವೆ. ಇಲ್ಲಿನ ವಿಶೇಷ ಏನಂದರೆ, ಇಲ್ಲಿನ ಸಾವಿರಾರು ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರ್ತಾಯಿದ್ದು, ಇಲ್ಲಿ ದಿನವೂ ಸಹ ಊಟದ ವ್ಯವಸ್ಥೆ ಇರುತ್ತದೆ. ಅನ್ನದಾಸೋಹ ನಡೀತದೆ. ಇದಕ್ಕೆ ಅನ್ನದ ಮಲ್ಲಪ್ಪ ಅಂತಲೇ ಪ್ರತೀತಿ ಆಗಿದ್ದು, ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಶ್ರೀ ಸ್ವಾಮಿಯವರ ಹೊರಡುವ ದೇವಸ್ಥಾನ ಇದ್ದು ಅಲ್ಲಿರುತ್ತದೆ. ಇಲ್ಲಿ ವೇದಾವತಿಯ ತೀರದಲ್ಲಿ, ಅಂದರೆ ಪಕ್ಕದಲ್ಲಿ ಹೊಳೆ ಇದ್ದು ನೋಡುಗರಿಗೆ ಕಣ್ಮನವನ್ನು ಸೆಳೆಯುವಂಥ ಸ್ಥಳವಾಗಿದ್ದು, ತಾವುಗಳು ತಮ್ಮ ಕುಟುಂಬ ಸಮೇತರಾಗಿ ಬಂದು ಸ್ವಾಮಿಯವರನ್ನು ದರ್ಶನವನ್ನು ಪಡೆಯಬೇಕಾಗಿ ವಿನಂತಿ. ಹಲೋ ಗೆಳೆಯರೇ, ನಾನು ಹೇಳಿದಂತಹ ಪ್ರತೀತಿ ಇದ್ದಂತಹ ವೇದಾವತಿಯವರಿರುವ ಸ್ಥಳ ಇದೆ ನೋಡಿ. ಹೋಗ್ತಾ ಇದ್ದೀವಿ, ಬಂತು ಸಿಕ್ಕೇ ಬಿಡ್ತು ನೋಡಿ. ವೇದಾವತಿ ನದಿಯು ತುಂಬಿ ಹರಿಯುವಾಗ ದೇವಸ್ಥಾನದ ಕವರ್ ಆಗುವಂಥ ಪ್ರತೀತಿ ಇದ್ದು, ಅಲ್ಲಿವರೆಗೆ ಮಳೆ ನೀರು ಬಂದಾಗ, ಚೆನ್ನಾಗಿ ನೀರು ಬಂದಾಗ ಇದಕ್ಕಿನ್ನ ತಣ್ಣ ಜೋಗ್ ಫಾಲ್ಸ್ ಥರ ತುಂಬ ಚೆನ್ನಾಗಿ ಮೂಡಿಬರುತ್ತೆ ನೋಡಿ. ಈ ವೇದಾವತಿ ನದಿಯ ನೀರು ಹರಿದು ಮಾರಿಕಣಿವೆ ಡ್ಯಾಮ್ಗೆ ಸೇರುತ್ತೆ. ದೇವಸ್ಥಾನವು ಇಲ್ಲೇ ಇದ್ದರೆ ಅದರ ಪಕ್ಕದಲ್ಲಿ ಇರುವಂತಹ ಹೊಳೆಯಲ್ಲಿ ನದಿ ಯಾವಾಗಲೂ ತುಂಬ ಹರಿಯುತ್ತದೆ. ನಮಸ್ಕಾರಗಳಿವೆ. ತುಂಬ ಸಂತೋಷ ಆಯ್ತಲ್ಲ. ನಮಸ್ಕಾರ ಗೆಳೆಯರೇ, ಇದು ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಇದೇ ಆವರಣದಲ್ಲಿ, ಮಲ್ಲಿಕಾರ್ಜುನ ಸ್ವಾಮಿಯವರ ಆವರಣದಲ್ಲಿ ಗುಹೆ ಮಲ್ಲಪ್ಪರಿದ್ದು ಇಲ್ಲಿ ಒಡೆದು ಮೂಡಿರುತ್ತದೆ. ಗುಹೆಯೊಳಗೆ ಇದ್ದು ಇದು ಭಾಗಶ ಮಳೆಗಾಲದಲ್ಲೆಲ್ಲ ನೀರು ತುಂಬಿಕೊಂಡು ನೀರು ಮುಳುಗಿದ ಪರಿಸ್ಥಿತಿಯಲ್ಲಿ ಇರ್ತದೆ. ನೀವು ನೋಡಬೇಕಾದರೆ ಮಳೆಗಾಲದಲ್ಲಿ ಬಂದು ನೀವು ದೇವಸ್ಥಾನದ ಒಳಗಡೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಬಹುದು. ದೇವಸ್ಥಾನದ ಆವರಣವನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಆದರೆ ಎಡಭಾಗದಲ್ಲಿ ಇಲ್ಲಿ ಮುಡಿ ಕೊಡುವಂಥ ಸ್ಥಳವಾಗಿದ್ದು, ಮುಡಿ ಕೊಡುವವರಿಗೆ ಕ್ಷೌರ ಮಾಡೋರು ಇಲ್ಲೇ ಸಿಗುತ್ತಾರೆ. ಮೊಬೈಲ್ ನಂಬರನ್ನು ಸಹ ಹಾಕಿರ್ತಾರೆ. ಅದರ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಸಂಪರ್ಕಿಸಬಹುದು. ಎಂಟ್ರಿ ಆದರೆ ನವಗ್ರಹ ದೇವಾಲಯವು ಇರುತ್ತದೆ. ಹಾಗೂ ಸ್ವಾಮಿಯವರ ದೇವಸ್ಥಾನವು ತುಂಬ ಪುರಾತನವಾಗಿದ್ದು, ಹಳೆ ಕಲ್ಲುಗಳಲ್ಲಿ ಕೆತ್ತಿದಂಥ ಹೊಯ್ಸಳ ದೇವಾಲಯ. ಆಲ್ಮೋಸ್ಟ್ 1,500 ವರ್ಷಗಳ ಹಳೆಯದಂತಹ ದೇವಾಲಯ. ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥ ದ್ವಾರ ಬರುತ್ತದೆ.